ಅಲ್ರಿ ಇಷ್ಟೊತ್ತಾದ್ರೂ ಇನ್ನೂ ಯಾಕೆ ಬರ್ಲಿಲ್ರಿ ನಮ್ಮ ಹಳೆ ಗಿರಾಕಿ ಶಿವು ಅಂತೀನಿ. ದಾರು ಕುಡಿತೀರೇ ಇಲ್ಲ ಸಿಗರೇಟ್ ಸೇತೀರೇ, ದಾರು ಸಿಗರೇಟ್ ಎಲ್ಲ ಸೇತೀರಿ, ದಾರು ಸಿಗರೇಟ್ ಎಲ್ಲ ಬಿಟ್ಟು ಗಾಂಜಾ ಸೇತೀರಿ, ದಾರು ಕುಡಿತೀರೇ ಇಲ್ಲ ಸಿಗರೇಟ್ ಸೇತೀರೇ. ಅಲ್ಲ ಸಿಂಗಾರಿ, ಹೋಗು ಬರೋ ದಾರಿಗೆ ಗಂಡಸರ ಗೋಳಿ ನಿತ್ತಂಗೆ ನಿತ್ಯಲ್ಲ. ಯಾಕ ಯಾರ ದಾರಿ ಕಾಯಕತ್ತಿ? ಅಲ್ಲ ನಿನ್ನ ದಾರಿನೇ ಕಾಯಕತ್ತಿದ್ದೋ ನನ್ನ ಮೈಸೂರ ಹುಲಿ. ಹುಲಿಯ ಎಲ್ಲಿ ಐತಿ ಹುಲಿ? ನೀನೇ ಓ ನನ್ನ ಮುದ್ದಿನ ರಾಜ. ಸಿಂಗಾರಿ, ನೀ ನನಗ ಮಾವ ಅಂದಲ್ಲ, ಸಾಕು ಬಿಡು. ಇನ್ನು ನನ್ನ ಗಾಡಿ ಮುಂದಿನ ಬರತನ ಸರಳ ಜಗದೈತಿ. ಅಲ್ಲ ಸಾಕು ಮುಗಿಸ ನಿನ್ನ ಹಾಳು ಪುರಾಣ. ಈಗ ನಾ ಒಂದು ವಿಷಯ ಹೇಳ್ತೀನಿ ಕೇಳ. ನಾನು ಮದುವೆ ಮಾಡ್ಕೋಬೇಕಂತ ಮಾಡೀನಿ. ನಾ ಅಂದು ಹಾಕಿದ ಸಾಧು ನಿವೇಶ ಕೆಲಸ ಮಾಡ್ದಂಗ ಕಾಣಿಸ್ತೈತ್ರಿ. ಅಪ್ಪ ಕೆಲಸ ಮಾಡ್ದಂಗ ಕಾಣಿಸ್ತೈತ್ರಿ. ನೀ ಮದ್ವೆ ಆಗೋದು ಗಂಡ ಯಾರು ಸ್ವಲ್ಪ ಹೇಳಲ್ಲ? ಮತ್ತ ನಾನು ನಾನು ಮತ್ತ ನಾನು ನಾನು ಅಂತೇಳಿ ಮೈಯಾಳಗೆ ಆಡ್ಸ್ಕೊಂಡು ನಿತ್ರೆ ಮಂದಿಗೆ ಹೆಂಗ್ ಗೊತ್ತಾಗ್ಬೇಕು? ಸ್ವಲ್ಪ ಪಟ್ನಿ ತಿಳಿಸಿ ಹೇಳಲ್ಲ? ಮತ್ತ ನಾನು ನಿನ್ನನ್ನ ಮದುವೆ ಮಾಡ್ಕೋಬೇಕಂತ ಅಂತೂ ಸಿಂಗಾರಿ ಶಿವನ್ ಹಣಿಬಾರ್ದಾಗ 3 ಅಕ್ಷರ ಬ್ರಹ್ಮ ಮದ್ವೆ ಅನ್ನೋದು ಬರ್ದನ್ ಕಾಣಿಸ್ತಾನ್ರಿ. ಅಪ್ಪ ಬರ್ದಂಗ ಕಾಣಿಸ್ತೈತ್ರಿ. ನಮ್ಮ ಇಬ್ಬರ ಮದ್ವಿಗೆ ನಿಮ್ಮಪ್ಪ ತಿಪ್ಪ ಛತ್ರಿ ಚೆನ್ನಪ್ಪ ಒಪ್ಪಬೇಕಲ್ಲ ಸಿಂಗಾರಿ? ಒಟ್ಟ ಮನಸ್ಸು ಗಟ್ಟಿ ಮಾಡು, ಹ್ಞೂ ಅನ್ನ ಅಷ್ಟ. ನಮ್ಮಪ್ಪನ ಒಪ್ಪಿಸೋ ಜವಾಬ್ದಾರಿ ನಂದ. ಈ ಮಾತು ಖರೇನೆ ಸಿಂಗಾರಿ? ಈ ಮಾತು ಖರೇನೋ ನನ್ ರಾಜ? ಹಾಗಾದ್ರೆ ನೀನೇ ಅಲ್ಲ ಈ ಶಿವನ ಒಲ್ವೇನ ರಾಣಿ? ಹೌದು ನಾನೇ. ಮತ್ಯಾರ? ನಾಟಕ ಮಾಡುವ ಪೋರಿ ಕುಣಿತಳ ದೋಸ್ತ ಬಾರಿ, ಎದಸಿ ತೋರ್ಸಾಳೋ ಘಗರಿ, ಹುಡುಗುರ ಹೋಗ್ಯವ ಹವ್ವಾರಿ, ಹಂದಿಗೀಗ ಜಾತ್ರಿ ಮಾಡೋಣ ಖಾತ್ರಿ, ಬರಬೇಕು ನೀ ಖಾತ್ರಿ, ಜಾತ್ರಿ ಮಾಡೋಣ ಖಾತ್ರಿ, ಬರಬೇಕು ನೀ ರಾತ್ರಿ. ಜಾತ್ರಿ ಮಾಡೋಣ ಖಾತ್ರಿ, ಬರಬೇಕು ನೀ ರಾತ್ರಿ. ಈಕಿ ನನ್ನ ಮಗಳು ಎಲ್ಲಿ ಹೋಗಿರ್ಬೇಕು ಅಂತೀನಿ. ಸಟ್ನಿ ಹಾಲಾಕಿ ಬಾ ಮಗಳ ಎಮ್ಗೋಳು ಮೈಸಾಕ್ ಹೋಗ್ಬೇಕು ಅಂದಿದ್ದ. ಮಧ್ಯಾಹ್ನ ಆದ್ರೂ ಇನ್ನೂ ಮನೆಗೆ ಬರ್ಬೇಕು ಅನ್ನೋ ಖಬರ್ ಆಯ್ತೋ ಇಲ್ಲೋ ಅಂತಿನಕಿಗೆ. ಏನು ಮಾಡ್ತಿರ್ಬೇಕು ಅಂತೀನಿ. ನಾ ಇಲ್ಲೇ ಅದಿನೋ ಯಪ್ಪ. ನೀನು ಅವನು ದುನಿಯಾ ತುಂಬಿ ಅವಸರದಾಗ ಹೊರಗೆ ಬಂದಕ್ಕಿ ನೀ ಇಲ್ಲೇ ಅದೀಯಾ? ನಾನು ಆ ಸಂಧಿ ಈ ಸಂಧಿ ಮುಲ್ಲಗಳ ಸಂಧಿ ಕಾರ್ಬಾರ ಸಂಧಿ ಎಲ್ಲ ಸಂಧಿ ಹುಡುಕಾಡಿ ಕಡೆ ಲಾಸ್ಟಿಗೆ ದಾವಲ ಮಲಿಗೆ ದರ್ಗಾಗ ಬಂದು ನಿಂತು ಬಾ ಬಾ ತಂಗಿ, ದನ ಬಿಡಕ ಹೊತ್ತಾಕೈತಿ, ಹೋಗೋಣ. ದಾರು ಕುಡಿತೀರೇ ಇಲ್ಲ ಸಿಗರೇಟ್ ಸೇತೀರೇ, ದಾರು ಸಿಗರೇಟ್
ಸಿಗರೇಟ್ ಎಲ್ಲ ಬಿಟ್ಟು ಗಾಂಜಾ ಸೇದಿರಿ ದಾರು ಸಿಗರೇಟ್ ಎಲ್ಲ ಬಿಟ್ಟು ಗಾಂಜಾ ಸೇದಿರಿ ದಾರು ಕುಡ್ತೀರಿ ಇಲ್ಲ ಸಿಗರೇಟ್ ಸೇದಿರಿ ದಾರು ಸಿಗರೇಟ್ ಎಲ್ಲ ಬಿಟ್ಟು ಗಾಂಜಾ ಸೇದಿರಿ ದಾರು ಸಿಗರೇಟ್ ಎಲ್ಲ ಬಿಟ್ಟು ಗಾಂಜಾ ಸೇದಿರಿ ಜಯ ಶ್ರೀ ಬಬಲಾದಿ ಚಿಕ್ಕಜ್ಜಯ್ಯರು ಜಯ ಶ್ರೀ ಬಬಲಾದಿ ಚಿಕ್ಕಜ್ಜಯ್ಯರು ಅಗಡ ಬಂ 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 ಜಯ ಶ್ರೀ ಬಬಲಾದಿ ಚಿಕ್ಕಜ್ಜಯ್ಯರು ಇವಾಗ ತೊಟ್ಟಲಾಗಬಾರ್ದು ಬೆಳ್ಳಿಯ ಬಟ್ಟಲಾಗಬಾರ್ದು ಕೊಟ್ಟವ್ರ ಮನೆ ಹಾಳ ಹೋಗಬೇಕು ಅಲ್ರಿ ಜಯ ಶ್ರೀ ಬಬಲಾದಿ ಚಿಕ್ಕಜ್ಜರು ಕಲ್ಲು ಕೋಳಿ ಕೊಗಿತಣ ಈಸುದು ಸ ದನಗಳು ಬಾಯಿಲೆ ಮೇವು ತಿಂದ ಮುಕ್ಳಿಲೆ ಸೆಗಣಿ ಹಾಕೋದು ಆ ಮೀಸಿ ಒಳಗ್ ಬಾಯಾಗ ಹೋಗ್ಕೊಂಡು ಈಸುದು ಸ ಕೋಳಿ ಕೊಗಿದ್ದು ಕಾಲಿತ್ತಣ ಇನ್ನು ಮುಂದೆ ಹುಂಜಕ್ ಹೋಗಿದ್ದು ಕಾಲ ಬರ್ತಿತ್ತ ಅಣ್ಣ ಈಸುದು ಸ ಮ್ಯಾಗ ಹೆಂಗಸರಡದ ಕಾಲಿತ್ತಣ್ಣ ಇನ್ನು ಮುಂದೆ ಕರ್ನಾಟಕದಲ್ಲಿ ಗಂಡಸರಡದ ಕಾಲ ಬರ್ತದೆ ಜಯ ಶ್ರೀ ಬಬಲಾದಿ ಚಿಕ್ಕಜ್ಜರು ಜಯ ಜಯ ಶ್ರೀ ಬಬಲಾದಿ ಚಿಕ್ಕಜ್ಜರು ಸಾಕ್ ಬಿಡು ಅಲ್ರಿ ಈ ಸುಮಾರು ಶಿವ್ಯಾನು ಕೂಡ ನನ್ನ ಮಗಳು ಯಾಕೆ ನಿಂತಿದ ಅಂತ ಕೇಳ್ಬೇಕು ಅನ್ನೋದ್ರೊಳಗ ಇದು ಯಾವ ಪ್ರಾಣಿ ಯಾವ ಮಠದ ಅಂತ ತಪ್ಪಿಸ್ಕೊಂಡು ಬಂದದ ತಿನಿದು ಎಕಾಡಿ ಮೇಷಿ ಎಕಾಡಿ ಮಾತಾ ಎಕಾಡಿ ಬಗಲಾಗ ಬರೋದಿತ್ತು ಮೇಷಿವರಿಗೆ ನಮಸ್ಕಾರ ರೀ ದೊಡ್ಡ ಸ್ವಾಮಿಗಳಿಗೆ ಎದ್ದೇಳು ಭಕ್ತ ಎದ್ದೇಳು ನಿಮ್ಮ ಊರಿಗೆ ಮಳೆ ಬೆಳೆ ಚೆನ್ನಾಗಿ ಕೊಡ್ಲಿ ನಮ್ಮ ಬಬಲಾದು ಚಿಕ್ಕಜ್ಜರು ಸಾರುತ್ತಾರೆ ಅವನ ಈಗಿನ ಕಾಲದಾಗ ಮಳೆ ಬೆಳೆ ಎಲ್ಲಿ ಬೇಡ್ತಾರ್ರಿ ತಂದೆ ಬರೀ ಅವ್ರ ಮನೆ ಮುರಿಬೇಕು ಇವ್ರ ಮನೆ ಮುರಿಬೇಕು ಅವರನ್ನು ಕೊಲೆ ಮಾಡಬೇಕು ಇವರನ್ನು ಕೊಲೆ ಮಾಡಬೇಕು ಅದು ಅಲ್ಲೇ ಬಿಟ್ಟು ಎಲ್ಲ ಮೆಕ್ಕಿದ ಮಕ್ಕಳು ಹೋಗಿ ಬ್ರ್ಯಾಂಡಿ ಅಂಗಡಿ ಹೋಗಿ ಅಷ್ಟು ಕುಡಿಬೇಕು ಇಷ್ಟು ಕುಡಿಬೇಕು ಈಗಿನ ಕಲಿಯೋಗ ಜನರ ಗದ್ದಲ ಅಂತೀನಿ ಹೌದು ಭಕ್ತ ಇದ್ದಿದ್ದೆಲ್ಲ ಕಲಿಯೋರು ಜನರು ಧರ್ಮ ಮಾಡೋದ ಕೆಲಸ ಬಿಟ್ಟು ಕರ್ಮ ಮಾಡೋದ ಕೆಲಸ ಮಾಡ್ತಾರೆ ಅವ್ರವ್ರ ಪಾಪ ಅವ್ರವ್ರ ಪುಣ್ಯ ಅವ್ರ ಧರ್ಮ ಭಕ್ತ ಅವ್ರ ಧಮ್ಮ ಯಪ್ಪ, ನನ್ನ ಮಗಳ ಬಗ್ಗೆ ಸ್ವಲ್ಪ ಏನಾರ ಹೇಳ್ತೀರೇನ್ರಿ ನೋಡು ಭಕ್ತ ಹೇಳಿಲೆ ಕಾಲಿದಿಂದ ಇಲ್ಲಿಗೆ ಬರೇ ಕಾಲಿಂದ ತರಾಸ ಮಾಡ್ಕೊತ ನಡ್ಕೊತ ಬಂದೀನಿ ಕೇಳ್ ಚೆನ್ನಪ್ಪ ಹೇಳೇ ಬಿಡ್ತೇನೆ ನನ್ನ ಹೆಸರು ಚೆನ್ನಪ್ಪ ಆದ್ರೆ ಇವರು ಬಹುಶಃ ಗುಡಗಡದ ಸಾಧುನೇ ಕಾಣಿಸ್ತಾರೆ ಇವರು ಯಪ್ಪ ಅಜ್ಜವ್ರ ನನ್ನ ಹೆಸರು ಚೆನ್ನಪ್ಪ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತ್ರಿ ನೋಡು ಭಕ್ತ ನಾವು ತಿರಿಕಾಲ ಧ್ಯಾನಿಗಳು ಹಿಂದೇನಾಗುತ್ತೆ ಅನ್ನೋದು ಮುಂದೇನಾಗುತ್ತೆ ಅನ್ನೋದು ಸದ್ಯಕ್ಕೆ ಏನ್ ನಡೀತ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಯಪ್ಪ ಅಯ್ಯೋ ಅಜ್ಜವ್ರಿಗೆ ಎಲ್ಲ ಹಿಂದಿಂದು ಮುಂದಿಂದು ಎಲ್ಲ ಗೊತ್ತಾದಂಗ ಕಾಣಿಸ್ತೈತ್ರಿ ಅಪ್ಪ ಈಗ ನನ್ನ ಬಣ್ಣ ಬಯಲಾಗ್ತೈತಿ ನಾನು ಇಲ್ಲಿದಿಂದ ಜಾಗ ಖಾಲಿ ಮಾಡುದು ಬಹಳ ಒಳ್ಳೇದು ನಿಲ್ಲ ಭಕ್ತ ನಿನ್ನ ವಿಷಯ ಕೇಳ್ಬೇಕು ಅನ್ನೋದು ದಿನ ಭಾಳ ಐತಿ ಮಾಡೋದು ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚೆಲ್ಲಾಟ ಈ ನನ್ನ ಸಂಕಟ ಈ ಸಾಧುಗೆ ಎಲ್ಲಿ ಗೊತ್ತಾಗ್ಬೇಕ್ರಿ ಎಲ್ಲಿ ಗೊತ್ತಾಗ್ಬೇಕ್ರಿ ಏನ್ ಕೇಳ್ತಿ ಸಿಂಗಾರಿ ನೀನೇ ಕೇಳ್ಬಿಡು ನಾನು ಹೋಗ್ತೀನಿ ಇಲ್ಲ ಭಕ್ತ ನಿನ್ನ ವಿಷಯ ಕೇಳಬೇಕು ಅನ್ನೋದು ದಿನ ಭಾಳ ಐತಿ ಹೋಗಬಾಡೋದು ಯಪ್ಪ ಅಜ್ಜವ್ರ ಯಾರನ್ನ ಮದುವೆ ಆದ್ರೆ ನನ್ನ ಮಗಳ ಸುಖದಾಗಿರ್ತಾಳೆ ಸ್ವಲ್ಪ ಹೇಳ್ರಿ ಅಜ್ಜವ್ರ ನೋಡು ಭಕ್ತ ಹೇಳುತ್ತೇನೆ ಚಿತ್ತ ಪಟ್ಟಿಯಾಗಿ ಕೇಳು ಚೆನ್ನಾಗಿ ಹೇಳು. ನಿನ್ನ ಮಗಳಿಗೆ ಒಂದು ವರ್ಷದಿಂದ ಸಾಧು ಭೇಟಿಯಾಗಿದ್ದೆವು ಆ ಸಾಧು ಭೇಟಿಯಾಗಿ ನಿನ್ನ ಮಗಳಿಗೆ ತಲೆ ತುಂಬಿಸೇನೆ ಆ ಹೂ ಮಾರೋ ಸಿದ್ಧನು ಕೂಡ ಮದುವೆ ಆಗಬೇಡ ಅವನಿಗೆ ದುರ್ಮಣದ ತಿಳಿದ್ದಾನೆ ಆ ಮಿಠಾಯಿ ಮಾರೋ ಶಿವನು ಕೂಡ ಮದುವೆ ಆದರೆ ಬಹಳ ಒಳ್ಳೆ ಬಂಗಾರ ನಿನ್ನ ಮಗಳು ಆ ಶಿವನು ಕೂಡ ಮದುವೆ ಮಾಡ್ಕೊಳ್ಳಕ್ಕೆ ಸಿದ್ಧಾಳೆ ಆಗಿದ್ದಾಳೆ ಹೌದ್ರಿ ಅಪ್ಪ ಹೌದು ಈ ಶಿವ್ಯಾಗ ನನ್ನ ಮಗಳು ಕೊಡಬೇಕು ಏನು ಸಿದ್ಧಾಗ ನನ್ನ ಮಗಳು ಕೊಡಬೇಕು ಸಿದ್ಧ ನೋಡಿದ್ರೆ ಡುಮ್ ಅದಾನ ಸಿದ್ಧ ನೋಡಿದ್ರೆ ಶೇಂಗಾ ಸೊಟ್ಟೆ ಅಂತ ಅದಾನ ನಾವನ್ನೆಲ್ಲ ಬಿಟ್ಟು ಗಿಜಂದಿಲ್ಲಿ
ಮೈಬೋಣ ಕೂತಾನ ಅವ್ರಿಗೆ ಕುಂಡೆ ನಾವು ತಪ್ಕೊಂಡೋದು ಸೂಪರ್ ಹಿಟ್ ಫಿಗರ್ ಅದು. ಲೇ ಮಂಗೆ ಮಗನ ಶಿವ್ಯ ಈಗ ಬಿಡ್ತೀನಿ ಲೇ ನಿಮ್ಮ ಮನಿ ಮರುಕು ಬಾಣ ಏನಂತ ಸಹ್ಯ ಅಂತದು ನೋಡ ಭಕ್ತ ಹೇಳೋದು ನನ್ನ ಧರ್ಮ ಕೇಳಬೇಕನ್ನೋದು ನಿನ್ನ ಧರ್ಮ ನೋಡು ಒಂದೇಳೆ ಅಪ್ಪಿ ತಪ್ಪಿ ನನ್ನ ಮಾತು ಕೇಳೋದ್ರೆ ನಿನ್ನ ಮಗಳ ಕೊಟ್ಟಂದ್ರಿ ಮುಂದೆ ಭಾಳ ತೊಂದರೆ ಆಗುತ್ತೆ ಭಕ್ತ, ಭಾಳ ತೊಂದರೆ ಆಗುತ್ತೆ. ಯಾಕಂದ್ರೆ ಆ ಹುಡುಗನಿಗೆ ಒಂದು ನಮನೆ ಕೊಳತ್ ಹೆಡಸು ರೋಗ ಐತೆ. ಆ ಸುಮಾರು ಶಿವ್ಯಾಗ ಹೇಳಸ್ ರೋಗ ಐತ್ರಿ. ಬ್ಯಾರೆ ಯಾರಿಗೆ ಕೊಡ್ಬೇಕ್ರಿ ಅಪ್ಪರ? ನೋಡ್ಬೇಕ ಬೇರೆ ಯಾರಿಗೆ ಕೊಡ್ಬೇಕಂದ್ರೆ ನಿನ್ನ ಮಗಳ ಗಂಡನ ಹೆಸರು ಸದಲ್ಲಿ 3 ಅಕ್ಷರ, ದಲ್ಲಿ 2 ಅಕ್ಷರ. ಅವನು ಕೊಟ್ಟೆ ಮಾಡಿದ್ರೆ ಭಾಳ ಒಳ್ಳೆ ಬಂಗಾರ ಆಗುತ್ತೆ ಭಕ್ತ, ಬಂಗಾರ ಆಗುತ್ತೆ. ನೋಡ ಭಕ್ತ ನಾನು ಬಂದಿದ್ದ ಕೆಲಸ ಮುಗೀತು, ನಾನು ಈಗ ಮುಂದಿನ ಓಣಿಗೆ ಹೋಗಿ ಬರುತ್ತೇನೆ. ಮತ್ತೆ ನಮಸ್ಕಾರ ರೀ ಅಪ್ಪರ, ಶರಣ್ರಿ, ಹೋಗಿ ಬರ್ರಿ ನೀವು. ಜಯ ಶ್ರೀ ಬಬಲಾದಿ ಚಿಕ್ಕಚ್ಚರು ಅಗಡ ಬಂ ಬಂ. ಹಾ ಆಯ್ತು, ಅವ್ರಂತೂ ಮುಗೀತು. ಯಾರಿಗೆ ಮದ್ವಿ ಮಾಡ್ಕೊ ಅಂತ ಹೇಳ್ದವ? ಸಿಂಗಾರಿ ಹೋಗೇನ್ರಿ ಸಿಂಗಾರಿ, ಆ ಅಜ್ಜರ ಮಾತು ನಂಬೇಡ ಸಿಂಗಾರಿ, ನಂಬಬೇಡ, ನನಗೆ ನಂಬು ಸಿಂಗಾರಿ, ನಂಬು. ಆ ಅಜ್ಜ ಭಾಳ ಸರಿ ಅದಾನ, ನಮಗೂ ಯಾವ ರೋಗ ಇಲ್ಲ, ನನಗೆ ನಂಬು ಸಿಂಗಾರಿ, ನಂಬು. ಲೇ ಮಗನ ದೂರ ಸರಿ ಓಲೆ, ಮುಟ್ಟಬೇಡ. ಮುಟ್ಟಿದ್ರೆ ನಿನ್ನ ರೋಗ ನಮಗ್ ಬಂದಿತ್ತು. ಅವನು ಬಂಗಾರ ಅಂತ ನನ್ನ ಮಗಳ ನಿನಗೆ ಕೊಟ್ರೆ ಯಾಕಾಗಿ ರೋಗ, ನಿನ್ನ ರೋಗ ಅಕ್ಕಿಗೆ ಬಂದಿತ್ತು. ಓ ಮಗನ ಸುಳ್ಳು ಹೇಳಕ್ಕ ಅವ್ರಿಗೇನು ವೈರಾಗ್ಯ ಐತೇನೆ ಲೇ ಮಗನ. ಬಾ ತಂಗಿ, ಈ ಹೇಳಸ ರೋಗ ಇಷ್ಟು ಅಂತ ಹೇಳಿ ನಮ್ಮದೇನ ಮಾತು ಎಲ್ಲ ಬೇಡ ಗೊತ್ತಾಕೈತಿ. ಹೋಗೋಣ ನಡಿ ಹೋಗೋಣ ಅಂತ. ಇವ್ರದ್ದು ಅವ್ರು ಕೇಳ್ತಾರ, ಎಲ್ಲಿ ಕೇಳೋಣಂತ. ಬಾ ಓ ಮಾಮವ್ರ ಸ್ವಲ್ಪ ನಿಂದರಿ ಮಾಮವ್ರ, ಇನ್ನ ಕಾಲ ಮೆಂಚಿಲ್ಲ, ಇನ್ನೊಮ್ಮೆ ಬರ್ಲಿ ನೋಡ್ತೀನಿ ನಿಮ್ಮ ಮಗಳಿಗೆ ಸಿಂಗಾರಿಗೆ. ಮಂಜುಳ ಹುಲಿ ಅಂತ ನನ್ನ ತಮ್ಮಂದಿರು ಇದ್ರು ಕೂಡ ಹೊಟ್ಟೆ ತುಂಬಿಸ್ಕೊಳ್ಳುವಂತೆ ಐತೆ ನಮ್ಮ ಜೀವನ. ಸ್ವಾಮಿ ದುಃಖಿಸಬೇಡಿ, ನಮ್ಮ ಪ್ರಾರಬ್ಧ ನಮ್ಮ ಕರ್ಮ, ಅದಕ್ಕಾಗಿ ಆ ದೇವರಿಂದ ಶಿಕ್ಷೆ ಕೊಟ್ಟಿದ್ದಾನೆ ನೋಡಿ. ಆ ಕಡೆಯಲ್ಲಿ ಎಲ್ಲ ಕಟ್ಟಿಗೆಯನ್ನು ನಾನು ಗುಂಪಿ ಹಾಕುತ್ತೇನೆ, ನೀವು ಹೋಗಿ ಕಟ್ಟಿಗೆಯನ್ನು ಕಡಿಯಿರಿ. ಆಯಿತು, ನಾನು ಕಟ್ಟಿ ಕೆಡುತ್ತೇನೆ, ನೀನು ಇಲ್ಲೇ ಗಿಡದಲ್ಲಿ ನಳಾಗಿ ಕುಂದ್ರು. ರಾಜ್ಯ ಇಷ್ಟಪಟ್ಟಿದ್ದು ರಾಜ್ಯನೇ, ಶ್ರೀಮಂತ ಇಷ್ಟಪಟ್ಟಿದ್ದು ಚಿನ್ನಾನ, ಬಡವ ಇಷ್ಟಪಟ್ಟಿದ್ದು ಅನ್ನನ. ಬಟ್ ನಾನು ಇಷ್ಟಪಟ್ಟಿದ್ದು ಇವಳ ಸೌಂದರ್ಯನ. ಯಾರವರು? ನಾನೇ ನಿನ್ನ ಹಿತೇಸಿ ಜಮೀನ್ದಾರ್ ಪ್ರತಾಪ್. ಓಹೋ, ನೀವಾ ಇಲ್ಲಿ ತನಕ ಬಂದಿದ್ದೀರಲ್ಲ, ಇಲ್ಲಿಗೆ ಹೇಗೆ ನಿಮ್ಮ ಆಗಮನ? ಆಗಮನ ಅಗತ್ಯವಿದ್ದಲ್ಲಿ ಆಗಮಿಸಲೇಬೇಕಾಗುತ್ತದೆ ಮಂಜುಳಾ. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಅರ್ಥ ನೀವು ನನಗೆ ಕೊಡಬೇಕಾದ ಹಣ ಬಡ್ಡಿಯಲ್ಲಿ ನಿನ್ನ ಕೋಮಲವಾದ ಮೈಸುಖವನ್ನು ಉಂಡ ತೀರಬೇಕೆಂದು ಬಂದಿರುವನು ಈ ಗಂಡು ಸಿಂಹ ಜಮೀನ್ದಾರ್. ಬಾಯಿ ಮುಚ್ಚು ಕಾಮ, ಏನಂತ ತಿಳಿದು ಮಾತಾಡ್ತಿದ್ಯಾ? ಯಾರು ಅಕ್ಕ ತಂಗಿರಿಲಿನೋ ನೀಚ ನೀಚ. ಮಂಜುಳಾ, ಬಾಯಿಗೆ ಬಂದಂತೆ ಹುಚ್ಚ ನಾಯಿ ತರ ಒದರಿದರೆ ನಾನು ನಿನ್ನನ್ನು ಬಿಡುವೆನೆಂದು ತಿಳಿದುಕೊಂಡಿರುವ್ಯಾ?
ಮೇಲಾಗಿ ನೌಕರಿ ಸೇರಿ ನಿಮ್ಮ ಮನೆ ಉದ್ಧಾರವಾಗಲಿ ಅಂತಲ್ಲ, ಮತ್ತೆ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ನಿನ್ನ ಮೇಲಿನ ಹೊಚ್ಚೆಗಾಗಿ. ನೋಡಿ, ಇದು ಮಾತಾಡುವ ಸಂದರ್ಭ ಅಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಹೊರಟು ಹೋಗಲು ಬಂದಿಲ್ಲ ಮಂಜುಳಾ, ಹೊರಟು ಹೋಗಲು ಬಂದಿಲ್ಲ. ನೀನು ಈ ಜಮೀನ್ದಾರನ ಮಾತಿಗೆ ಒಪ್ಪಿ ಸೆರೆಗಾಸಿ ಸುಖ ನೀಡಿದರೆ ಈ ಊರ ಮುಂದಿನ 10 ಎಕರೆ ಬಾಳೆಯ ತೋಟ, 8 ಎಕರೆ ಕಬ್ಬಿನ ತೋಟ, ಮೇಲಾಗಿ ಹಣದ ರಾಶಿಯನ್ನು ಗೊಡ್ಡಗತ್ತರಕ್ಕೆ ಒಟ್ಟುತ್ತೇನೆ. ಇದನ್ನೆಲ್ಲ ನೀನು ಏನಾದರೂ ತಿರಸ್ಕರಿಸಿ ನಡೆದರೆ ಅರ್ಗಾಯದ ಹುಲಿಯಂತೆ ನಿನ್ನ ಮೈ ಮೇಲೆ ಹರಿದು ತಿನ್ನವೇ ನಿನ್ನ ಶೀಲವನ್ನು. ಏನು ಶ್ರೀಮಂತರಿ, ಏನು ಹೇಳ್ತಾ ಇದ್ದೀರಾ? ನಿಮ್ಮ ಬಂಗಾರ, ನಿಮ್ಮ ಬೆಳ್ಳಿ, ನಿಮ್ಮ ಹೊಲ ಎಲ್ಲವೂ ನನ್ನ ಹೆಸರಿಗೆ ಮಾಡ್ತೀರಾ? ಇದು ನಿಜವಾಗಿ ಹೇಳ್ತಾ ಇದ್ದೀರಾ? ಏಯ್ ಶ್ರೀಮಂತ, ಹೆಚ್ಚಿಗೆ ಮಾತಾಡಬೇಡವೋ ನೀಚ. ನೀನಂತ ತಿಳಿದು ಮಾತಾಡ್ತಿದ್ಯಾ? ನಿನ್ನ ಬಂಗಾರ, ನಿನ್ನ ಆಸ್ತಿ ಪಾಸ್ತಿ ಎಲ್ಲವೂ ನನ್ನ ಗಂಡ ಮೆಟ್ಟಿ ಬಿಟ್ಟ ಹರಕು ಚಪ್ಪಲಿ ಸಮಾನ. ಏ ಮಂಜೆ, ತಿನ್ನಲು ಒಪ್ಪತ್ತಿನ ಊಟದ ಗಂಜಿಗೂ ಸಹ ಗತಿ ಇಲ್ಲದೆ ಕಟ್ಟಿಗೆ ಮಾರಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವ ನಿನಗೆ ಇಷ್ಟ ಕೊಬ್ಬಿರಬೇಕಾದರೆ ದಿನ ಬೆಳಗಾದರೆ ನಿನ್ನಂತ ಸಾವಿರಾರು ಬಡ ಕುನ್ನಿಗಳಿಗೆ ಅನ್ನ ಹಾಕಿ ಚಿನ್ನದ ತಾಟಿನಲ್ಲಿ ಕೈ ತೊಳೆಯುತ್ತಿರುವ ಈ ಜಮೀನ್ದಾರನಿಗೆ ಎಷ್ಟು ಕೊಬ್ಬಿರಬೇಕಲೇ ಬೇದಾದಿ ಹಣ್ಣೆ. ಬಾರಲೇ ಬಾ ನನ್ನ ಕೈ ಬಿಟ್ಟು ಮಾತಾಡೋ ನೀಚ. ನೀನು ಕೈ ಮಾಡಿ ಕರೆದಾಕ್ಷಣ ಓಡೋಡಿ ಬಂದು ಸೆರಗು ಹಾಸೋದಕ್ಕೆ ನಾನೇನು ಹಾದಿ ಬಿಟ್ಟ ಹಾದರದ ಹೆಣ್ಣಂತ ತಿಳ್ಕೊಂಡಿದ್ದೀಯ? ನಾನು ಗರತಿ ಭಾರತಿ ಎಂಬುದನ್ನು ಮಾತ್ರ ಮರೆಯಬೇಡ ನೀನು. ಗರತಿ ಗರತಿ ಗಂಗವನ ಮರಿ ಮೊಮ್ಮಗಳೇ, ನೀನು ನಿಜ ಗರತಿ ಭಾರತೀಯ. ನಿಮ್ಮಂತ ಬಂಡ ಹೆಣ್ಣುಗಳು ಹೆಚ್ಚಾಗಿರುವುದರಿಂದಲೇ ಗರತಿಯರಿಗೆ ಬೆಲೆ ಇಲ್ಲದಂತಾಗಿದೆ ಈ ಕಲಿಯುಗದಲ್ಲಿ. ನೀನು ನಿಜವಾಗಿ ಗರತಿಯಾಗಿದ್ದರೆ ನಮ್ಮಂತ ಹರೆಯದ ಹುಡುಗರ ಕಣ್ಣು ಕುಕ್ಕುವಂತೆ ಮಾಧುರಿ ದೀಕ್ಷಿತ ಸಾರಿ ಹಣೆಗೆ ಮನುಷ್ಯಗಳ ಡೈರಾಳ ಟಿಕಳಿ ಹಚ್ಚಿ ಫ್ಯಾಷನ್ ಮಾಡುತ್ತಿರಲಿಲ್ಲ. ನಿಮ್ಮಂತರು ಈ ತರ ಫ್ಯಾಷನ್ ಮಾಡುತ್ತಿರೋದು ಯಾಕೆ ಗೊತ್ತಾ? ನಮ್ಮಂತರ ಹರೆಯದ ಹುಡುಗರು ನೋಡಲೆಂದು ನಿಮ್ಮಂತರು ಈ ತರ ಫ್ಯಾಷನ್ ಮಾಡುತ್ತಿರುವುದು. ಹೇಳಲೇ ನಿಜ ಗರತಿ. ಬಾಯಿ ಮುಚ್ಚೋ ಕಾಮದ ನಾಯಿ. ಈ ಸಮಾಧಿಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡ್ತಿದೇನೋ? ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡ್ತೀಯ ಅಂದಮೇಲೆ ನಿನ್ನ ತಾಯಿ ಕೂಡ ಹಾದರ ಮಾಡಿ ನಿನ್ನನ್ನು ಹೆತ್ತಿರಬೇಕು. ಲೇ ಬುಡಗೆಟ್ಟ ಬೇದಾದಿ ಹಣ್ಣೆ, ನನ್ನ ತಾಯಿಗೆ ಹಾದರದ ಹೆಣ್ಣದ ಮಗಳಿದೆ ಆ ಕೆಟ್ಟ ಸೂಳೆ. ಮುಗಿಯತ್ತೋ ನಿನ್ನ ಶೀಲದ ಸೊಬಗು. ನೀಚ. ನೋಡಿ, ಮಹಾಭಾರತ ಕೂಡ ಒಂದು ಹೆಣ್ಣಿನಿಂದಲೇ ಪ್ರಾರಂಭವಾಗಿದ್ದು. ಅದಕ್ಕಾಗಿ ಹೇಳ್ತಾ ಇದ್ದಿದ್ದೀನಿ, ಹೆಣ್ಣಿನ ಹುಚ್ಚುತನ ತಿಳಿದು ಅದೆಷ್ಟೋ ಮನೆಗಳು ಒಡೆದು ಹೋಗಿವೆ. ಅದನ್ನು ಮೊದಲು ತಿಳಿದುಕೋ ನೀನು. ಏನೆಂತು ಮಾತಾಡೋ ಭಂಡ. ಭಂಡ ರಾಮಾಯಣ ಮಹಾಭಾರತದ ವೇದಾಂತ ಬಿಚ್ಚ ತೋರಿಸಬೇಡ ಈ ಜಮೀನ್ದಾರನ ಮುಂದೆ. ನೋಡು, ಸೋಮನೆ ನನ್ನ ಒಳಗು ಇರದಿದ್ದರೆ ಇರ್ದಿದ್ರೆ ಏನ್ ಮಾಡ್ತೀಯೋ? ಏನ್ ಮಾಡ್ತೀಯ ನೀನು? ಏನು ಮಾಡ್ತೀಯ? ತುಂಡೆ ಹಣ್ಣಿನಂತಿರುವ ನನ್ನ ತುಟಿಗೆ ಸೈ ಚುಂಬನ ನೀಡಿ ಗುಲಾಬಿ ಅಂತಿರುವ ನಿನ್ನ ಕಣ್ಣೆ ಕಚ್ಚಿ ನೀನು ಹುಟ್ಟಿರುವ ಬಟ್ಟೆವನ್ನು ಕಳಚಿ ನಿನ್ನನ್ನು ಬೆತ್ತಲೆಯನ್ನಾಗಿ ಮಾಡಿ ಘಟ ಸರ್ಪವಾಗಿ ಹೊರಗಿರಿದು ನಿನ್ನ ಶೀಲದ ಮೊದ್ದೆ ಎಂಬ ಸ್ತ್ರೀ ರತ್ನಕ್ಕೆ ಈ ಹಾವ, ಈ ಮಿಡಿ ನಾಗರ ಹಾವ ಕಚ್ಚಿ 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 ಬಿಸಿಲ ಬಿಡುವುದಿಲ್ಲ. ಕಾಮದ ಪಿತ್ತ ನೆತ್ತಿಗೆರಿದ ಶ್ವಾನ, ನೀನೊಬ್ಬ ಮನುಷ್ಯನೇನೋ?
ನೋಡು, ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತನಾಡ್ತಿದೆಯಲ್ಲ, ಈ ಹೆಣ್ಣಿನ ಜೊತೆಗೆ ಏನಾದರೂ ನೀನು ಆ ರೀತಿ ನಡ್ಕೊಂಡ್ರೆ ಈ ಸಮಾಜದಲ್ಲಿ ಗೆರ್ತಿಯರು ಸುಮ್ಮನೆ ಬಿಡ್ತಾರಂತ ತಿಳ್ಕೊಂಡಿದ್ಯಾ? ಈ ಸಮಾಜದಲ್ಲಿ ಗೆರ್ತಿಯರು ಎದ್ದು ಬಂದು ಚಪ್ಪಲಿಂದ ಹೊಡಿತಾರೆ ಜೋಕೆ. ಸಮಾಜ ಲೇ ಮಂಜೆ, ಇದು ಒಂದು ಕಲಿಗ ಸಮಾಜ. ಕೇಳು, ನಿನ್ನಂತಹ ಗರತಿಯರ ಸೋಗವನ್ನು ಹೆಸರಿಗೆ ಚಿಕ್ಕಪ್ಪನೆಂದು ಹೇಳಿ ತಂದೆ ಹೊಲಕ್ಕೆ ಹೋದ ನಂತರ ಅದೇ ತಂದೆಯ ತಮ್ಮನ ಜೊತೆ ಸರಸಲ್ಲಾಪಾಡುವ ಹಾದರದ ಹೆಣ್ಣುಗಳನ್ನು ಮೆಟ್ಟಿಲ ಮದಬೇಕಿತ್ತು ಈ ನಿನ್ನ ಸಮಾಜದ ಗಂಡುಳಗರತಿಯರು. ಒಬ್ಬ ಹುಡುಗನನ್ನು ಪ್ರೀತಿಸಿ ಅವನಿಗೆ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಎಂದು ಹೇಳಿ ಅದೇ ಹುಡುಗ ತಾನೊಬ್ಬ ಬಡವ ಕೂಲಿ ಮಾಡುವ ಎಂದು ತಿಳಿದ ಕ್ಷಣ ಮತ್ತೊಬ್ಬ ಶ್ರೀಮಂತನ ಹುಡುಗನ ಜೊತೆ ತಿರುಗಾಡುವ ಆಧಾರದ ಹೆಣ್ಣುಗಳನ್ನು ಮೆಟ್ಟಿಲ ಮದಬೇಕಿದ್ದು ಈ ನಿನ್ನ ಸಮಾಜದ ಗಂಡುಳಗರತಿಯರು. ಲೇ ಮಂಜೆ, ಇಷ್ಟೇ ಅಲ್ಲ, ಕೇಳು. ಮೆಂಡನನ್ನು ಮನೆಗೆ ಕರೆಸಿ, ಇವನು ನನ್ನ ದೂರದ ಸಂಬಂಧಿ, ಇವನು ನನ್ನ ತಮ್ಮನಾಗಬೇಕೆಂದು ಗಂಡನಿಗೆ ಹೇಳಿ ಗಂಡ ಕೆಲಸಕ್ಕೆ ಹೋದ ನಂತರ ಅದೇ ಮೆಂಡನ ಜೊತೆ ಮಲಗಿಕೊಳ್ಳುವ ಆಧಾರದ ಹೆಣ್ಣುಗಳನ್ನು ಮೆಟ್ಟಿನ ಮದಬೇಕಿತ್ತು ಈ ನಿನ್ನ ಸಮಾಜದ ಗಂಡುಳಗರತಿಯರು. ಲೇ ಮಂಜೆ, ಗರುಡದ ಜನಂತಹ ಗಂಡ ಮನೆಯಲ್ಲಿ ಇದ್ದರು, ಮತ್ತೊಬ್ಬ ಮೆಂಡನ ಜೊತೆ ತಿರುಗಾಡುವ ಆಧಾರದ ಹೆಣ್ಣುಗಳನ್ನು ಮೆಟ್ಟಿಲೆ ಮತಬೇಕಿತ್ತು ಈ ನಿನ್ನ ಸಮಾಜದ ಗಂಡುಳಗರತಿಯರು. ಬಂಗಾರದಂತಹ ಗಂಡ ಮನೆಯಲ್ಲಿದ್ದರು, ಮತ್ತೊಬ್ಬ ಮೆಂಡನ ಜೊತೆ ಚಿಕ್ಕಂದಾಡುವ ಆಧಾರದ ಹೆಣ್ಣುಗಳನ್ನು ಮೆಟ್ಟಿಲೆ ಮತಬೇಕಿತ್ತು ಈ ನಿನ್ನ ಗಂಡುಳಗರತಿಯರು. ಲೇ ಮಂಜೆ, ಸಾಕ? ಇನ್ನು ಹೇಳಬೇಕಾ ನಿಮ್ಮಂತಹ ಗರತಿಯರ ಲೀಲೆಗಳನ್ನು? ಬಾಯಿ ಮುಚ್ಚೋ ಕಾಮದ ಕುನ್ನಿಯೇ, ಬಾಯಿ ಬಂದಾಗೆ ಮಾತಾಡಬೇಡ. ಹೆಣ್ಣು ಮಕ್ಕಳಂದ್ರೆ ಎಷ್ಟೊಂದು ಕೀಳಾಗಿ ಭಾವಿಸಿದೆಯೇನೋ? ನಿನಗೆ ಹೆತ್ತಿದಳಲ್ಲ ನಿನ್ನ ತಾಯಿ ಒಂದು ಹೆಣ್ಣು. ಈ ಭೂಮಿ ಮೇಲೆ ನಿಂತಿದೆಯಲ್ಲ ಈ ಭೂಮಿ ತಾಯಿ, ಅವಳು ಕೂಡ ಒಂದು ಹೆಣ್ಣು. ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡಬೇಡು. ಈ ಸಮಾಜದಲ್ಲಿರುವ ಅಕ್ಕ ತಂಗಿ ತಾಯಿಯರನ್ನು ನೀನು ಸೂಳೆ ಅಂತ ಭಾವಿಸಿದೇನೋ ಶಾಂಡ? ಶಾಂಡ ಈ ಜಮೀನ್ದಾರನ ಪುರುಷತನಕ್ಕೆ ಸವಾಲಾಕಿದೆಯಾ ಕೊಬ್ಬಿದ ರಂಡೆ? ಮುಗಿತ್ತು ನಿನ್ನ ಶೀಲದ ಗತಿ. ಲೇ ಕಂತ್ರಿ ನನ್ನ ಮಗನೇ, ಮೊದಲ ಕೈ ಬಿಡು ಈ ಭಾರತ ನಾರಿಯನು. ಲೇ ಕತ್ತೆ, ನನ್ನ ವಿಷಯದಲ್ಲಿ ಅಡ್ಡ ವಯಸ್ಸಕ್ಕಿರಳುವ ನೀನ್ಯಾರಲೇ ಬಡವ? ಕರುಣೆ ಇಲ್ಲದ ನಿಮ್ಮಂತ ಶ್ರೀಮಂತ ಕುಣ್ಣಿಗಳಿಗೆ ಎದೆ ಮೇಲೆ ಕಾಲಿಟ್ಟು ಸೀಳೆಲ ಬಂದಿರುವ ಅಭಿ. ಲೇ ಅಭಿ, ಬರೀ ಅಭಿ ಅಷ್ಟೇ ಅಲ್ಲಲೇ, ನಿಮ್ಮಂತ ದೇಶದ್ರೋಹಿಗಳಿಗೆ ಹೆಸರ ಕತ್ತರಿಸಲು ಬ್ರಹ್ಮ ಸೃಷ್ಟಿ ಮಾಡಿ ಕಳಿಸಿರುವ ಗಂಡದ ಗಂಡ ಪುಂಡ ಅಭಿಮನ್ಯನು. ಲೇ ಗಂಡದೆಯ ಅಭಿಮನ್ಯದ ಕೂಸೆ. ಕೂಸು ಅಲ್ಲಲೇ ಬಕ್ರ. ಹೆಣ್ಣಿನ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡಲು ಮುಂದಾಗುವ ಕಟುಕರ ಕಾಲ ಕತ್ತರಿಸುವ ಕರುನಾಡಿನ ಕಂದ ಈ ಅಭಿಮನ್ಯ. ಕರುನಾಡಿನ ಕಂದ ಇಡೀ ನಾಡಿಗೆನೆ ಗಂಡುಗಲಿ. ದಿಲ್ಲಿ ಹುಲಿ ಎನಿಸ್ಕೊಂಡಿರುವ ಈ ಜಮೀನ್ದಾರನಿಗೆ ಕರುನಾಡಿನ ಕಂದ ಎಂದು ಬೆದರಿಕೆ ತೋರಿಸಿ ಆ ಬಡ ಬಿಕಾರಿ. ಲೇ ಜಮೀನ್ದಾರ್, ಇನ್ನೊಂದು ಸಾರಿ ಬಿಕಾರಿ ಎಂದ ನೀನು ನುಡಿದರೆ ನಿನ್ನ ನಾಲಿಗೆಯನ್ನು ಸೀಳು ನಿನ್ನ ಹಣೆ ಮೇಲೆ ಮೂಡಿಸಿರುವ ನನ್ನ ಬೋಟಿನ ಬಾಸುಂಡೆ ಗ್ರೆಯನು.
ಪಡಪೂಷಿಗಳು ಧೂಳಿಪಟದಂತೆ ಹಾರಿ ಹೋಗುತ್ತಾರೆ ಬಲುಜಕ್ಕೆ. ಲೇ ಜಮೀನ್ದಾರ್, ಇನ್ನ ಮುಂದೆ ಒಂದೇ ಒಂದು ಮಾತು ನಿನ್ನ ಬಾಯಿಂದ ಹೊರಗೆ ಬಂದರೆ ನಿನ್ನ ರುಂಡವಿರೋದು ನಿನ್ನ ದೇಹದ ಮೇಲಲ್ಲ, ಈ ಅಭಿಮನ್ಯನ ಪಾದದ ಮೇಲೆ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ನೋಡೋ ಸೋಮನೆ ಶ್ರೀಮಂತ ಪ್ರತಾಪನನ್ನು ಎದುರಾಕಿಕೊಂಡು ನಗೆದ ಬೇತು ಸಾಯಬೇಡ. ನಿನಗೆ ಒಳ್ಳೆಯ ಮಾತನೆಂದು ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗಲೇ ಬಚ್ಚೆ. ಹೊರಟು ಹೋಗಲು ಬಂದಿಲ್ಲಲೇ ಬಚ್ಚ. ನಿಮ್ಮಂತ ಡಕಾಯ್ತರಿಗೆ ತಕ್ಕ ಪಾಠ ಕಲಿಸಿ ನಾನ್ಯಾರಂತ ನಿಮ್ಮಂತ ಲೊಚ್ಚ ಶ್ರೀಮಂತರಿಗೆ ತೋರಿಸಿ ಇವಳನ್ನು ಕಾಪಾಡಲು ಬಂದಿರುವ ದಿಲ್ಲಿ ಹೊಕ್ಕ ಪೊಂಡ ಹುಲಿಯಾಗಿ. ದಿಲ್ಲಿ ಹೊಕ್ಕ ಪೊಂಡ ಹುಲಿ. ಲೇ ಅಭಿಮನ್ಯ, ಇವಳೇನು ಕಾಪಾಡಲು ಇವಳೇನು ನಿನ್ನ ಸಂಬಂಧಿಗಳ? ಸೋಮನಿ ನನ್ನ ತಂಟೆಗೆ ಬರಬೇಡ. ಮರ್ಯಾದೆ ಮರ್ಯಾದೆ ಎಂದು ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ನ್ಯಾಯವಾಗಿ ಇವಳಿಂದ ನನಗೆ ಬರಬೇಕಾದ ಹಣವನ್ನು ಕೊಟ್ಟು ಇವಳನ್ನು ನನ್ನ ಬಂಧನದಿಂದ ಬಿಡಿಸಿಕೊಂಡು ಹೋಗಲೇ ಬಚ್ಚೆ. ಲೇ ಉಂಡಾಡಿ ಗುಂಡ ನನ್ನ ಮಗನೇ ಜಮೀನ್ದಾರ್, ಯಾರದು ರೊಕ್ಕ ಎಲ್ಲಮ್ಮನ ಜಾತ್ರೆ ಮಾಡುವ ಹಲಕಟ್ಟು ಸುಳಿ ಮಗನೇ. ನಿನಗೆಲ್ಲಿದೆ ನ್ಯಾಯ, ನೀತಿ, ಧರ್ಮ? ನೀನು ನಿಜವಾದ ದಮ್ಮಿತೆ ಗಂಡಸೇ ಆದರೆ ಬಾರ್ಲೇ ಪುಡಾರಿಯಾಗಿ ಇವಳನ್ನು ಮೈಮಟ್ಟಲು. ಹಾಗಾಕೆ ಕೈಲಾಗದೆ ಸಣ್ಣನಾಗಿ ಕುರಿಯಂತೆ ತಲೆ ತಗ್ಗಿಸಿದೆ. ಪೊಂಡನಾಗಿ ಮುಂದಕ್ಕೆ. ಜಮೀನ್ದಾರ್, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ಲೇ ಅಭಿಮನ್ಯ, ಇಂದು ಬಂದು ಇವಳನ್ನು ನೀನು ಕಾಪಾಡಿದೆ. ಮುಂದೆ ಇವಳನ್ನು ಕಾಪಾಡಲು ಆ ಬ್ರಹ್ಮದಿಂದಲೂ ಸಾಧ್ಯವಿಲ್ಲ ಮಗನೇ. ಬರುತ್ತೇನೆ ಮಗನೇ. जलते हुए को आग कहते हैं, जलते हुए को आग कहते हैं, बुझते हुए को राख कहते हैं. ये जमींदार प्रताप निकला तो अंडरवर्ल्ड डॉन 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 कहते हैं. ಬರುತ್ತೇನೆ ಮಗನೇ. चल रे बेटा चल, जिस स्कूल में तू पढ़ता है वही स्कूल का हेडमास्टर। क्या देखेगा बे साले? कोई पत्थर से मत मारो इस दीवाने को, कोई पत्थर से मत मारो इस दीवाने को, बाम का जमाना है उड़ा दो इस. ಒಳ್ಳೆ ಪಾಠವನ್ನು ಕಲಿಸಿದ್ಯಪ್ಪ. ಸರಿಯಾದ ಸಮಯಕ್ಕೆ ಬಂದು ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮಗೆ ಅದೆಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆ. ಯಾರು ನನ್ನತ್ತಿಗೆ ಮುಂದೆ ನಾನೇ ನಿನ್ನ ಮೈದಾನ ಅರ್ಜುನಂದು ಹೇಳಲು ಬೇಡ. ಮೊದಲೇ ನನ್ನ ಮೇಲೆ ಕೊಲೆ ಆರೋಪವನ್ನು ಹೊರಿಸಿ ನನ್ನನ್ನು ಜೈಲಿಗೆ ಕಳಿಸಿದ ಯಾರೊಂದು ಪತ್ತೆ ಹಚ್ಚಿ ನಾನೇ ನಿರಪರಾಧಿ ಆಗಿ ಜಗದ ಜನರಿಗೆ ತಿಳಿಸಿ ನಂತರ ನಾನೇ ನಿನ್ನ ಮೈದಾನ ಅರ್ಜುನಂದು ಹೇಳಲೇಬೇಕು. ಯಾಕಪ್ಪ ನಾನು ಮಾತಾಡಿದ್ರು ಹಾಗೆ ಮೌನವಾಗಿ ಇದ್ದೀಯಲ್ಲ? ನಿನಗೆ ಯಾರು ತಂದೆ ತಾಯಿ ಇಲ್ಲಿವೇನಪ್ಪ? ನನ್ನ ತಂದೆ ತಾಯಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲಮ್ಮ. ನಾನೊಬ್ಬ ಅನಾಥನ.
ನನ್ನವರು ನಿನ್ನವರು ಅನ್ನೋದು ನನಗೆ ಯಾರೂ ಇಲ್ಲಮ್ಮ. ನೋಡಪ್ಪ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ನನಗೂ ಕೂಡ ಒಬ್ಬನ ಮೈದನಿದ್ದ, ನೋಡೋದಕ್ಕೆ ನೀನು ಕೂಡ ಅವನ ಹಾಗೆ ಇದ್ದೀಯಾ. ಅವನ ಹೆಸರು ಅರ್ಜುನ್ ಅಂತ. ಯಾರಿಗೆ ಗೊತ್ತು? ನಿನಗೆ ಯಾರು ಇಲ್ಲ ಅಂತ ಯಾವತ್ತೂ ಭಾವಿಸ್ಕೊಳ್ಬೇಡ. ನಾವಿದ್ದೇವಲ್ಲ, ನಮ್ಮ ಮನೆಗೆ ಬಂದ್ಬಿಡಪ್ಪ. ಹಾಗಾದ್ರೆ ಅತ್ತಿಗೆ ನನ್ನೊಂದು ಮಾತು ನಡೆಸಿಕೊಡ್ತೀಯಾ? ನೋಡಪ್ಪ, ನಿನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನನ್ನ ಮಾನದ ರಕ್ಷಣೆ ಮಾಡಿದ್ಯಾ ನೀನು. ಹೇಳಪ್ಪ, ನಾನೇನು ಮಾಡಬೇಕು ಅದನ್ನಾದ್ರೂ ಹೇಳು. ಇಲ್ಲಿ ನಡೆದ ವಿಷಯವನ್ನು ನಿನ್ನ ಗಂಡನ ಮುಂದೆ ಹೇಳಬೇಡ. ಇದು ನಮ್ಮಿಬ್ಬರಲ್ಲಿ ಇರೋದೇ ಒಳ್ಳೆಯದು. ಈ ವಿಷಯ ಅವ್ರ ಮುಂದೆ ಹೇಳುವುದಿಲ್ಲ. ನಡೆಯಪ್ಪ, ಮನೆಗೆ ಹೋಗೋಣ, ಊಟ ಮಾಡಿವಿ ಅಂತೆ. ಬೇಡಮ್ಮ ಬೇಡ. ಇನ್ನೊಂದು ಸಾರಿ ಬಂದಾಗ ಊಟ ಮಾಡಿಕೊಂಡು ಹೋಗುತ್ತೇನೆ. ನನ್ನೊಂದು ಬೇರೆ ಕೆಲಸ ಇದೆ, ನಾನು ಬರುತ್ತೇನೆ. ತುಂಬ ಒಳ್ಳೆಯವರು. ಹೇ ದೌಲ್ ಮಲಿಕ್ ಸಾಹೇಬ್ನೇ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಿದ್ದಾರೆ ಇಂಥವ್ರಿಗೆ ಒಳ್ಳೆಯದನ್ನೇ ಮಾಡಪ್ಪ.